ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲವ್ಲಿ ಗರ್ಲ್ ಚಾನಲ್. ಹೆಂಗದಿರಿ ಎಲ್ಲರೂ? ಸೊ ನಾನು ಇವತ್ತು ಸ್ಪೆಷಲ್ ಆಗಿ ಒಂದು ವಿಡಿಯೋ ತಂದೇನಿ. ಏನಂತಂದ್ರೆ ನಮ್ಮ ತಂಗಿಯೋಳ, ಸೊ ನಮ್ಮ ಕಸಿನ್ ತಂಗಿ, ಸೊ ಇವಳ್ದ ಸಜ್ಜಿ ಮುಹೂರ್ತ ಇತ್ತು ನೋಡ್ರಿ ಇವತ್ತಿನ ದಿವಸ. ಸೊ ನಮ್ಮಲ್ಲಿ ಯಾವಾಗ ಮದ್ವೆ ಫಿಕ್ಸ್ ಆಗ್ತದೆ ಆ್ಯಂಡ್ ಯಾವಾಗ ಮದ್ವೆದು ಎಲ್ಲ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡ್ಬೇಕಂದ್ರೆ ಏನು ಮಾಡ್ತೀವಲ್ಲ, ಸೊ ಫಸ್ಟ್ ನಾವು ಗಣಪತಿಗೆ ಪೂಜಾ ಮಾಡ್ಬೇಕು. ಸೊ ಹೀಗಾಗಿ ನಾವು ಗಣಪತಿ ಪೂಜಾ ಅಂದ್ರೆ ಸಜ್ಗಿ ಮುಹೂರ್ತ ಅಂತಂದು ಹೇಳ್ಕೊಂಡು ಗಣೇಶದ ಪೂಜಾ ಮಾಡಿ ಇನ್ನೇನು ಎಲ್ಲ ಕಾರ್ಯಕ್ರಮ ಶುರು ಮಾಡ್ತೀವಿ. ಒಂದು ಕಾರ್ಡ್ ಹಂಚೋದಾಗಲಿ, ಒಂದು ಮದ್ವೆಗೆ ಏನೆಲ್ಲ ಐಟಮ್ಸ್ ತೊಗೋಬೇಕಾಗ್ತದೆ ಅವೆಲ್ಲ ಪರ್ಚೇಸಿಂಗ್ ಆಗಲಿ, ಒಂದು ಬುಕ್ಕಿಂಗ್ ಮಾಡೋದಾಗಲಿ, ಒಂದು ಹಾಲ್ ಬುಕ್ಕಿಂಗ್ ಮಾಡೋದಾಗಲಿ. ಸೊ ಪ್ರತಿಯೊಂದು ಇದು ಪೂಜಾ ಆದ ನಂತರ ಇವೆಲ್ಲ ಶುರು ಮಾಡ್ತೀವಿ ನೋಡ್ರಿ. ಶ್ರಾವಣ ತಿಂಗಳನ ಶ್ರೇಷ್ಠ. ಸೊ ಅಂಥದ್ರೊಳಗೆ ಮಂಗಳವಾರ ಅಂಗಾರಿಕ ಸಂಕಷ್ಟಿ ಇತ್ತು ಅವತ್ತಿನ ದಿವಸ. ಸೊ ಭಾರಿ ಅಂದರೆ ಭಾರಿ ಶ್ರೇಷ್ಠ ಇತ್ತು ಆ್ಯಂಡ್ ಚಲೋ ಮುಹೂರ್ತ ಇತ್ತು. ಸೊ ಅವತ್ತಿನ ದಿವಸ ನಾವು ಗಣಪತಿ ಪೂಜಾ ಮಾಡಿ ಶುರು ಮಾಡಿದ್ವಿ ನೋಡ್ರಿ. ಇಲ್ಲಿ ನಮ್ಮ ಮಾಮ ಮಾಮಿ ಅದಾರ ಆ್ಯಂಡ್ ನಮ್ಮ ತಂಗಿದು ಅವ್ರ ಮಾಮ ಮಾಮಿ ಅದಾರ. ಸೊ ಭಾರಿ ಮಜಾ ಅನಿಸುತ್ತೆ. ಆ್ಯಂಡ್ ಇದು ಉಡಿ ಅಂತಂದ, ಸೊ ಉಡಿ ಇದೇ ಥರ ನಾವು ತುಂಬಬೇಕಾಗ್ತದೆ. ಸೊ ಕಡ್ಲಿ ಎಲ್ಲಿ ಎಲ್ಲ ಇಟ್ಟು ಉಡಿ ತುಂಬಬೇಕಾಗ್ತದೆ. ಸೊ ಎಲ್ಲರೂ ಮುತ್ತೈದ್ರಿ 5 ಮುತ್ತೈದ್ರಿ ಇದ್ವಿ ನಾವೆಲ್ಲರೂ. ಸೊ ಎಲ್ಲರೂ ನಾವು ಎಲ್ಲರೂ ಕರ್ಕೊಂಡು ಉಡಿ ಎಲ್ಲ ತುಂಬ್ಕೊಂಡ್ವಿ ನೋಡ್ರಿ. ಸೊ ಹಿರಿಯರ ಖರೇನ ಚಲೋ ಹೇಳ್ತಾರೆ. ಯಾಕಂದ್ರೆ ಈ ಥರ ಪೂಜಾ ಮಾಡೋದು, ಈ ಥರ ಎಲ್ಲರೂ ಮಂದಿ ಗೆಟ್ ಟುಗೆದರ್ ಮಾಡಿಸೋದು, ಅರ್ಶಿನ ಕುಂಕುಮ ಕೊಡೋದಾಗಲಿ, ಒಂದು ಮುತ್ತೈದ್ರ ಮನೆಗೆ ಕರೆಸೋದಾಗಲಿ, ಸೊ ಭಾಳ ಅಂದ್ರೆ ಭಾಳ ಅದು ಪಾಸಿಟಿವ್ ವೈಬ್ಸ್ ಬರ್ತಾವೆ ಮನೆ ಒಳಗೆ. ಒಂಥರ ಖುಷಿ, ಒಂಥರ ಪಾಸಿಟಿವ್, ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತದೆ. ಮನಸ್ಸು ಇಷ್ಟು ಶಾಂತಿ ಅನ್ನಿಸ್ತದೆ. ಅವತ್ತಿನ ದಿವಸ ಎಲ್ಲ ಪೂಜಾ ಆಗಿರ್ತದೆ, ಇಷ್ಟು ಮಂದಿ ಮನೆಗೆಲ್ಲ ಬಂದು ಹೋಗ್ತಾರೆ. ಭಾಳ ಚಲೋ ಅನ್ನಿಸ್ತದೆ ನೋಡ್ರಿ. ಯಾವಾಗಲೂ ಪ್ರತಿಯೊಬ್ಬರಿಗೂ ಉಡಿ ತುಂಬಿ ಆರತಿ ಮಾಡೋದು, ಸೊ ಅದೊಂದು ನಮ್ದು ರಿಚುವಲ್ಸ್. ನಿತ್ಯದಲ್ಲಿ ಬಲಿ ಕಟ್ಟಿ ಹವಳದಲ್ಲಿ ಸಾರಿಸಿ ಅಚ್ಚುಮುತ್ತಿನ ರಂಗವಾಳೆ ಹಾಕಿ ಅಚ್ಚುತನ ಮಡದಿ ಬರುತ್ತಾಳೆಂದು ಕಟ್ಟುವರು ಮನೆಗೆ ಮಕರ ತೋರಣಗಳ. ಜಯ ಮಂಗಳ ನಿತ್ಯ ಶುಭ ಮಂಗಳ. ನಾಡಿ ಗೌರವನ ಮನೆಗೆ ಬರುವಾಗ ನಾಳೆ ಬರುವ ಕಂದಮ್ಮಗ ತವರು ಮನೆಯಾಗೆಂದು ಹರಿಸುವಳು. ಜಯ ಮಂಗಳ ನಿತ್ಯ ಶುಭ ಮಂಗಳ. ಪಾದ ಮೌನದಿಂದ ಭಜಿಸುವೆ, ವೇಣುಲೋಲನ ಕುಳ್ಳಿರಿಸಿ ಮೌನದಿಂದ ಪಾಡುವೆ. ಭಕ್ತಿಯ ಸಾವೆಂಬ ಮೂತು ಮಾಣಿಕ್ಯದ ಹರಿವಾಣದಿ ಮುಕ್ತಳಾಗಬೇಕು ಎಂದು ಮುತ್ತಿನಾರುತಿ ಎತ್ತುವೆ. ನಿನ್ನ ನಾನು ಬಿಡುವಳಲ, ನಿನ್ನ ನಾನು ಬಿಡುವಳಲ, ಎನ್ನ ನೀನು ಬಿಡಲು ಸಲ. ಚನ್ನಮೂರ್ತಿ ವಿಜಯ ವಿಠಲ, ಕೇಳು ನಿನ್ನ ಭಕ್ತರ ಸಲ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ವಾಸುದೇವ ಜಯ ಗೋವಿಂದ, ವಾಸುದೇವ ಜಯ ಗೋವಿಂದ. ಸೊ ಪೂಜಾ ಮಾಡೋದಂದ್ರೆ ಏನು ರೀ, ಆರತಿ ಮಾಡೋದು, ಆರತಿ ಹಾಡು ಒಂದು 5 ಥರ ಆರತಿ ಹಾಡು ಹಾಡೋದು. ಸೊ ವೆರೈಟೀಸ್ ಆಫ್ ಅಡುಗೆ ಮಾಡಿ ಅದನ್ನು ದೇವ್ರಿಗೆ ಪ್ರಸಾದ ಅಂತ ನೈವೇದ್ಯ ತೋರಿಸೋದು. ಆ್ಯಂಡ್ ಸೋ ಮೆನಿ ಮೆಂಬರ್ಸ್ಗೆ ಮನೆಗೆ ನಮ್ಮ ರಿಲೇಟಿವ್ಸ್ ಎಲ್ಲ ಕರೆಸೋದು. ಸೊ ಒಂಥರ ಪಾಸಿಟಿವ್ನೆಸ್ ಅವಾಗ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಇದು ಹೌದಪ್ಪ ಮದುವೆ ಮನೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇನ್ಫ್ಯಾಕ್ಟ್. ಸೊ ಆಯ್ತು, ಇನ್ನೂ ಒಂದು 2-3 ತಿಂಗಳು ಉಳಿತಾ ಹಾಡಲಿ. ಸೊ ಮದುವೆ ಮನೆ ಕಳೆ ಬಂತ ಆ್ಯಂಡ್ ಎಸ್ ಮದುವೆದು ಎಲ್ಲ ಸ್ಟಾರ್ಟ್ ಇನ್ಫ್ಯಾಕ್ಟ್ ಆ್ಯಕ್ಚುಲಿ. ಸೊ ಇಲ್ಲಿ ನಾಯಿ ಮರಿ ಇತ್ತು, ಅದು ನನ್ನ ನೋಡಿ ಒದ್ರೋದು, ಅದನ್ನ ನೋಡಿ ಚಿಟ್ಟು ಒದ್ರೋದು, ಹಿಂಗೆ ನಡೆದಿತ್ತಿಲ್ಲೇ. ಆ್ಯಂಡ್ ಇದು ಸ್ಪೆಷಲ್ ಆ್ಯಕ್ಚುಲಿ ಏನಂದ್ರೆ, ಸೊ ಇದು ಸಜ್ಗಿ ಮುಹೂರ್ತದೊಳಗೆ ಈ ಥರ ಗೌಲಿ ಬೀಜ ಅಂತ ಮಾಡ್ತೀವಿ ಅಂತ. ಸೊ 4 ಮಂದಿ ಇದ್ವಿ, 4 ಥರ ಇಲ್ಲಿ ಆ ಥರ ಮಾಡ್ಲಿಕ್ಕತ್ತಿದ್ವಿ, ಅಂದ್ರೆ ಗೌಲಿ ಬೀಜ ಮಾಡ್ಲಿಕ್ಕತ್ತಿದ್ವಿ. ಸೊ ನನಗೆ ಗೌಲಿ ಬೀಜ ಅಷ್ಟೇ ಬರ್ತದೆ. ಆ್ಯಂಡ್ ಇವರು ಒಂದು ರೌಂಡ್ ಥರ ಬೀಜ ಮಾಡ್ಲಿಕ್ಕತ್ತಿದ್ರು, ನಮ್ಮ ಮಮ್ಮಿ ಸೌತಿ ಬೀಜ ಮಾಡ್ಲಿಕ್ಕತ್ತಿದ್ರು. ಆ್ಯಂಡ್ ಇನ್ನೊಬ್ಬರು ಆಂಟಿ ಅವ್ರ
ಶಾಂಗಿ ಮಾಡ್ಲಿಕ್ಕತ್ತಿದ್ರ. ಸೊ ಈ ಥರ ವೆರೈಟೀಸ್ ಆಫ್ ಕಲಿಸಿಟ್ಟಿದ್ರ ಮಾಮಿ. ಸೊ ಈ ಥರ ಎಲ್ಲ ನಾವು ಗೌಲಿ ಬೀಜ ಮಾಡ್ಲಿಕ್ಕತ್ತಿದ್ವಿ. ಸೊ ಇದು ರಿಚುವಲ್ಸ್ ಆ್ಯಕ್ಚುಲಿ. ಸೊ ಸಜ್ಜಿ ಮುಹೂರ್ತದೊಳಗೆ ಈ ಥರ ಗೌಲಿ ಬೀಜ ಮಾಡ್ತಾರೆ. ಆ್ಯಂಡ್ ಇದು ಆದ ನಂತರ ನೆಕ್ಸ್ಟ್ ದೇವ್ರೂಟಾನ್ ಮಾಡ್ತೀವಿ. ಜೋ ಮದುವೆ ಟೈಮಿಗೆ ಬಂದಿರ್ತದ ಅವಾಗೂ ಕೂಡ ಇದೇ ಥರ ಪಾಯಸ, ಈ ಥರ ಗೌಲಿ ಬೀಜ ಮಾಡ್ತೀವಿ. ಸೊ ಈ ಥರ ಬೀಜ ಮಾಡಿ ಒಣಗಿಸಿ ಅದನ್ನು ಏನು ಮಾಡ್ಬೇಕಂದ್ರೆ ಶಾಂಗಿ ಪಾಯಸ ಟೈಪ್ ಮಾಡ್ಕೊಂಡು ಚೆಂದಾಗಿ ತಿನ್ಬೇಕು. ಇದು ಗೌಲಿ ಬೀಜ ಯಾವ ಥರ ನಾವು ಮೆಹನತ್ ಮಾಡಿ ಮಾಡ್ತೀವಿ ಅಷ್ಟು ಸ್ವೀಟ್ನೂ ಕೂಡ ಅದೇ ಥರ ಇರ್ತದೆ. ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ. ಇದ್ರದ್ದು ಗೌಲಿ ಬೀಜದ ಏನು ನಾವು ಸ್ವೀಟ್ ಮಾಡ್ತೀವಿ ಇದ್ರ ಮುಂದೆ ಯಾವುದು ಸ್ವೀಟ್ ಹತ್ತಂಗಿಲ್ಲ. ಇನ್ಫ್ಯಾಕ್ಟ್ ಅಷ್ಟು ಟೇಸ್ಟಿ ಆಗ್ತದೆ ನೋಡಿರಿ. ಸೊ ಇಲ್ಲೇ ನಮ್ಮ ಮಾಮಿ ವೆರೈಟೀಸ್ ಆಫ್ ಅಡುಗೆ ಮಾಡಿದ್ರೆ ಇಷ್ಟು ಟೇಸ್ಟಿ ಅಡುಗೆ ಮಾಡಿದ್ರಲ್ಲ. ಸೊ ಬಾಳೆ ಎಲೆ ಊಟ, ಬಿಸಿ ಬಿಸಿ ಅನ್ನ, ತವಿ, ಪಾಯಸ ಆ್ಯಂಡ್ ಪೂರಿ, ಭಜ್ಜಿ, ಮಿರ್ಚಿ, ವೆರೈಟೀಸ್ ಅಂದ್ರೆ ವೆರೈಟೀಸ್ ಮಾಡಿದ್ರು ನಮ್ಮ ಮಾಮಿ. ಸೊ ಎಸ್, ಎಷ್ಟು ಚಲೋ ಆಯಿತು ಊಟ ಎಲ್ಲ. ಆ್ಯಂಡ್ ಎಲ್ಲರೂ ಕೂಡಿದ್ವಿ, ಮಜಾ ಬಂತು ನೋಡ್ರಿ. ಸೊ ನೆಕ್ಸ್ಟ್ ಟೈಮ್ ಇದೇ ಥರ ವೆರೈಟೀಸ್ ಆಫ್ ವೀಡಿಯೋಸ್ ಬರ್ತದಂತ. ಯಾಕಂದ್ರೆ ನಮ್ಮ ತಂಗಿದ ಮದುವೆ ಸ್ಟಾರ್ಟ್ ಆಗ್ತದೆ. ಸೊ ಅದ್ರೊಳಗೆ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಪದ್ಧತಿ ಇರ್ತಾವೆ, ರಿಚುವಲ್ಸ್ ಇರ್ತಾವೆ. ಸೊ ಡೆಫಿನೆಟ್ಲಿ ನಾನು ನಿಮ್ಗೆ ತೋರಿಸ್ತೇನೆ. ನಿಮ್ಗೆ ಈ ವಿಡಿಯೋ ಲೈಕ್ ಆದ್ರೆ ಜರೂರ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್.